ಒಳ್ಳೆ ಫುಲ್ ಫೈನ್ ಊಟ ಇದು. ತುಂಬ ಚೆನ್ನಾಗಿದೆ ನಾಟಿ ಊಟ. ಈ ಒಂದು ಊಟದಲ್ಲಿ ಬೋಟಿ ಗೊಜ್ಜಿರ್ತದೆ, ಹಾಗೇನೆ ಏನು ಬೋಟಿ ಗೊಜ್ಜು ಏನು ಮುದ್ದೆ ತಿಂತಾ ಇರೋದು ತುಂಬಾ ಸೂಪರ್ ಆಗಿರ್ತದೆ. ಹಾಗೇನೆ ಏನು ಒಂದು ಚಿಕನ್ನು ಮತ್ತೆ ಮಟನ್ನು, ನಾಟಿ ಮಟನ್ ಇರ್ತದೆ. ಶಿರಾ ಸರ್, ಶಿರಾ ಭಾಳ ಮೂಳೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಒಂದು ಫೈನಲ್ ಕಾರ್ಡ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪಾರ್ಟ್ 1 ನಲ್ಲಿ ನಾಟಿ ಮಟನ್ ಯಾವ ತರ ಇತ್ತು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಆ ಒಂದು ಮಟನ್ ಇಂದ ಯಾವ ತರ ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಎಷ್ಟು ಕೆಜಿ ಮಟನ್ಗೆ ಏನೇನೆಲ್ಲ ಐಟಮ್ ಹಾಕೊಂಡಿದ್ದೀರಾ ಈಗ? ಸರ್ 40 ಕೆಜಿ ಮಟನು, ಓಕೆ. ಒಂದು 3 ಕೆಜಿ ಈರುಳ್ಳಿ ಆಗೈತೆ, 3 ಕೆಜಿ ಈರುಳ್ಳಿ, 1 ಕೆಜಿ ಟೊಮೊಟ, ಅರ್ಧ ಕೆಜಿ ಶುಂಠಿ, ಅರ್ಧ ಕೆಜಿ ಶುಂಠಿ, ಅರ್ಧ ಕೆಜಿ ಬೆಳ್ಳುಳ್ಳಿ. ಇದು ಚಿಕನ್ಗೆ ಚಾಪೀಸ್ಗೆ, ಇದು ಚಿಕನ್ ಚಾಪೀಸ್ಗೆ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಮೆಣಸು, ಏಲಕ್ಕಿ ಎಲ್ಲ ಹಾಕಿದೆ. ಓಕೆ. ಇದು ಉರ್ಗಡ್ಡೆ, ಕಾಯಿ, ಗಸಗಸೆ. ಮಟನ್ಗೆ, ಚಿಕನ್ಗೆ, ಬೋಟಿಗೆ 3 ಪೀಸ್ ಆಗುತ್ತೆ. ಓಕೆ. ಅಷ್ಟೇ. ಬೇಬಿ ಮಸಾಲೆ ಹಾಕಲ್ಲ, ನ್ಯಾಚುರಲ್ ಐಟಮ್ ಮಾಡ್ತಾ ಇದೀವಿ. ನ್ಯಾಚುರಲ್ ಆಗಿ ಮಾಡ್ಕೊಂಡು ಅತಿ ಟೇಸ್ಟ್ ಆಗಿ ಕೊಡ್ತಾ ಇದೀವಿ. ನೋಡಿ ಸ್ನೇಹಿತರೆ, ಇದು ಬಂದು ಕಟ್ ಮಾಡಿ ಆಗಿರುವಂತ ಏನೋ ಒಂದು ನಾಟಿ ಮಟನ್ನು. ಸೊ ಈಗ ವಾಶ್ ಮಾಡ್ಲಿಕ್ಕೆ ತಂದಿರುವಂತದ್ದು. ಸೊ ಇದಾದ ನಂತರ ಏನೋ ಒಂದು ವಾಶ್ ಮಾಡಿ ನಂತರ ಏನೋ ಒಂದು ಅಡುಗೆಗೆ ರೆಡಿ ಮಾಡುವಂಥದ್ದು. ಸೊ ಏನೋ ಒಂದು ನಾಟಿ ಮಟನ್ನು ನೀಟಾಗಿ ಈ ಥರ ಒಂದು ಕ್ಲೀನಾಗಿ ತೊಳಿಬೇಕು. ಸೊ ಒಂದು 2 ಸರಿ ಈಗ ತೊಳೆಯುತ್ತಿದ್ದಾರೆ. ಸೊ ಅದಾದ ನಂತರ ಈಗ ಏನೋ ಒಂದು ಭಟ್ರುಗಳು ಕೂಡ ಮಾಡುವಂಥದ್ದು. ಓಕೆ. ನಾಟಿ ಮರಿ ಮಾಂಸ. ಓಕೆ. ಹಂಗೆ ಮಾಡಿ, ಹಂಗೆ ಮಾಡಿ, ಹಂಗೆ. ಇದು ಬಂದು ಕಾಯಿ ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೇನೆ ಒಂದು ಕಾಯಿ ಮಸಾಲ ಪೇಸ್ಟು, ಒಂದು ಕೊತ್ತಂಬರಿ ಸೊಪ್ಪು ಎಲ್ಲ ಉದ್ದಿ ರೆಡಿ ಮಾಡ್ಕೊಂಡಿರುವಂಥದ್ದು. ಚೆನ್ನಾಗಿ ತೊಳೆದು ಏನು ಕಟ್ ಮಾಡಿ ಈ ಥರ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಏನೋ ಒಂದು ಮುದ್ದೆಗೂ ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು. ಸೊ ಏನೋ ಒಂದು ಮುದ್ದೆಗೆ ಒಂದು ಬೋಟಿ ಗೊಜ್ಜಿಗೆ ಮುದ್ದೆ ಇದ್ದಂತೂ ತುಂಬ ಟೇಸ್ಟ್ ಆಗಿರ್ತದೆ. ಸೊ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೇನೆ ಒಂದು ಎಲ್ಲ ಒಂದು ಲೇಡೀಸ್ಗಳೆಲ್ಲ ಸೇರ್ಕೊಂಡು ಈ ಥರ ಮುದ್ದೆನ ಕಲ್ತಾ ಇರುವಂಥದ್ದು. ಸೊ ಏನೋ ಒಂದು ನೀಟಾಗಿ ಒಂದು ಮುದ್ದೆನ ರೆಡಿ ಮಾಡಿರೋದ್ರಿಂದ ಮುದ್ದೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇರ್ಬೋದು ನೀವು, ಮುದ್ದೆ ಕಟ್ತಾ ಇರೋದು ಅಂಥದ್ದು. ಸೊ ಬೋಟಿ ಗೊಜ್ಜು ನಾಟಿ ಮಟನ್ ಸಾಂಬಾರಿಗೆ ಮುದ್ದೆ ಸೂಪರ್ ಆಗಿರ್ತದೆ. ಸೊ ನೀವು ಕೂಡ ಒಂದು ಟೇಸ್ಟ್ ಮಾಡಿ ನೋಡಿರ್ಬೋದು. ಬಿಸಿ ಬಿಸಿ ಮುದ್ದೆ ಮತ್ತೆ ನಾಟಿ ಮಟನ್ ಸಾಂಬಾರು ಬೋಟಿ ಗೊಜ್ಜು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಆ ತರ ಒಂದು ಟೇಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ಹೋಗೋಣ. ಸೊ ಇದು ಮಟನ್ ಬೇಯ್ತಾ ಇರುವಂತದ್ದು ನೋಡ್ತಾ ಇರ್ಬೋದು ನೀವು. ಏನೊಂದು ಚರ್ಬಿಯಾಗಿ ತುಂಬಾ ಸೂಪರ್ ಆಗಿರುವಂತದ್ದು ನಾಟಿ ಮಟನ್. ಸೊ ಅದೇ ರೀತಿ ಇದು ಬೋಟಿ ಗೊಜ್ಜು ರೆಡಿ ಆಗಿದೆ. ಏನು ಚರ್ಬಿ ಹಾಕಿ ಒಂದು ಕಡಲೆಕಾಳೆಲ್ಲ ಹಾಕಿ ಒಂದು ಸೌದೆ ಒಲೆಯಲ್ಲೇ ಮಾಡೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ. ಸೊ ನೋಡ್ತಾ ಇರ್ಬೋದು ನೀವು. ಹಾಗೇನೆ ಏನೋ ಒಂದು ಬೋಟಿ ಗೊಜ್ಜಿಗೆ ಇಲ್ಲಿ ಮುದ್ದೆ ರೆಡಿ ಆಗಿದೆ. ಮುದ್ದೆ ಎಲ್ಲ ರೆಡಿ ಮಾಡಿ ಈಗ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಊಟಕ್ಕೆ ಬಡಿಸಲಿಕ್ಕೆ ರೆಡಿ ಆಗಿರುವಂಥದ್ದು. ಸೊ ಏನು ಒಂದು ಔಟ್ ಸೈಡಲ್ಲಿ ಮಾಡಿರೋದ್ರಿಂದ, ದೇವಸ್ಥಾನ ಒಂದು ಔಟ್ ಸೈಡಲ್ಲಿ ಮಾಡಿರೋದ್ರಿಂದ ಇದೊಂದು ಪಾರ್ಟಿ ಥರನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಬೋಟಿ ಗೊಜ್ಜು ಈಗ ರೆಡಿ ಮಾಡಿರುವಂಥದ್ದನ್ನೀಗ ತಗೊಂಡು ಹೋಗ್ತಾ ಇದ್ದಾರೆ ಬಡಿಸಲಿಕ್ಕೆ ಜನಗಳಿಗೆ. ಸೊ ಟೇಸ್ಟು ಕೂಡ ನಾವು ಕೂಡ ಊಟ ಮಾಡಿದ್ದೀವಿ, ಅದ್ಭುತವಾಗಿತ್ತು. ಸೊ ನೀವು ಈ ಥರ ಏನಾದರೂ ಒಂದು ಹೊರಗಡೆ ದೇವಸ್ಥಾನದ ರೀತಿ ಇದೇ ರೀತಿ ಒಂದು ಔಟ್ ಸೈಡಲ್ಲಿ ಇದೇ ರೀತಿ ಒಂದು ಫಂಕ್ಷನ್ನ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ಮಟನ್ ಊಟದ ಜೊತೆಗೆ ಏನೊಂದು 60 kg ಚಿಕನ್ ಮಾಡಿದ್ವಿ. ಚಿಕನ್ ಫ್ರೈ ಕೂಡ ರೆಡಿ ಆಗಿತ್ತು. ಸೊ ಈಗ ಫ್ರೈ ನಾವು ಈಗ ಒಂದು ಚೆನ್ನಾಗಿದೆ. ಹಾಗೇನೆ ಇದು ಬೋಟಿ ಗೊಜ್ಜು ತಲೆಕಾಲು ಮಾಂಸ ಹಾಗೇನೆ ಚೆನ್ನಾಗಿ ಬಂದಿದೆ. ಎಲ್ಲ ಐಟಮು ಕೂಡ ಈಗ ಒಂದು ರೆಡಿ ಆಗಿದೆ. ಸೊ ಈ ಒಂದು ಐಟಮ್ ರೆಡಿ ಆಗಿರುವಂಥದ್ದನ್ನ ಈಗ ಬೆಳಗ್ಗೆ ಬಡಿಸಲಿಕ್ಕೆ ತಗೊಂಡು ಹೋಗ್ತಾ ಇರುವಂಥದ್ದು ಈಗ. ಸೊ ನೋಡಿ ಈಗ ಬಡಿಸ್ತಾ ಇರುವಂಥದ್ದು ಇದು. ಆ್ಯಕ್ಚುಲಿ ಒಂದು ನಮ್ಮ ಫ್ಯಾಮಿಲಿ ಪರ್ಸನ್ಸ್ ಎಲ್ಲ ಇರೋದ್ರಿಂದ ನಾವೇ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಯಾವ ಥರ ಒಂದು ಬಂದವರಿಗೆ ಎಲ್ಲರಿಗೂ ಕೂಡ ಒಂದು ಅಡುಗೆ ನಾವು ಬಡಿಸ್ತಾ ಇದ್ವಿ. ಈ ಥರ ಒಂದು ಒಳ್ಳೆ ಊಟ ಮಾಡಬೇಕು, ನಾನ್ ವೆಜ್ ಊಟ ಮಾಡಬೇಕು ಅಂತಂದರೆ ಇಲ್ಲಾಂದ್ರೂ 800-1000 ರೂಪೀಸ್ ತೊಗೊಳ್ತಾರೆ ಕ್ಯಾಶ್. ಬಟ್ ನಾವು ಭಟ್ರು ಕಡೆಯಿಂದ ಮಾಡಿಸೋದ್ರಿಂದ ಊಟ ಕೂಡ ತುಂಬ ಚೆನ್ನಾಗಿ ಇತ್ತು. ಸೊ ಹಾಗೇನೆ ಏನೋ ಒಂದು ಮಟನ್ನು ಚಿಕನ್ನು ಕೂಡ ತಿಂದಷ್ಟು ಊಟನೇ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಮಟನ್ನು ಎಲ್ಲ ಜಾಸ್ತಿನೇ ಇರುವಂಥದ್ದು. ಇದು ಬಂದು ಏನೋ ಒಂದು ಮಟನ್ ಅಡುಗೆಗೆ ಮಟನ್ನ
ಇರುವಂತದ್ದು ನಾಟಿ ಮಟನ್. ಆಲ್ರೆಡಿ ಏನೊಂದು ಪಾರ್ಟ್ 1 ಅಲ್ಲಿ ವಿಡಿಯೋ ಮಾಡಿಸಿದ್ದೆ. ಆ ಒಂದು ಆಗಿರುತ್ತದೆ. ಆ ಒಂದು ಮಟನ್ ಊಟಕ್ಕೆ ಯಾವ ರೀತಿ ಒಂದು ಮಟನ್ ದೊಮ್ಮೆ ಅಂತ ಬರುತ್ತಲ್ಲ ಯಾವ್ದು? ಸೊ ಈ ವಿಡಿಯೋನ ಬೇಕಾದ್ರೂ ನೀವು ನೋಡ್ಬೋದು. ಹಂಗೆ ಮಾಡಿ. ಸೂಪರ್. ಮಾಂಸ ಸೂಪರ್ ಆಗೈತೆ. ನಾಟಿ ಮರಿ ಸೂಪರ್ ಆಗೈತೆ. 4 ತೊಂಡು. ಹೌದು, ಸಾಂಬಾರು ನೋಡಿ ಸ್ನೇಹಿತರೆ, ಏನೋ ಈಗ ನಾಟಿ ಮರಿ ಒಂದು 20 kg ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ಅಂದ್ರೆ ಒಳ್ಳೆ ಫ್ರೆಶ್ ನಾಟಿ ಮರಿ ಕಟ್ ಮಾಡಿ ಹಾಕಿದ್ದಾರೆ. ಸೊ ಇವರು ಬಂದು ಈಗ ಒಂದು 700 ರೂಪಾಯಿ ಲೆಕ್ಕದಲ್ಲಿ ಒಂದು ಮಟನ್ ಮಾಂಸ ಕೊಡ್ತಾ ಇರುವಂತದ್ದು. ಓಕೆ, ಗಿಡ್ಡೆ ಒಂದು ನಿಮಿಷ. ಮೈಕ್ ಹಾಕ್ತೀನಿ ಇರೋಣ, ಕಡಿತಾ ಇರ್ದಿದ್ದಾಗಿ. ಎಷ್ಟೈತೆ? ಬ್ಯಾಕ್ ಲೆಗ್ ಅಲ್ಲ ಅದು? ಹಾ, ಬ್ಯಾಕ್ ಲೆಗ್. ಇದು ಬ್ಯಾಕ್ ಲೆಗ್. ಇದು ಬ್ಯಾಕ್ ಲೆಗ್. ಓಕೆ. ಇದು ಇನ್ನೊಂದು ಮರಿ ಬ್ಯಾಕ್ ಲೆಗ್. ಹಂಗೆ ರೀ ಅಣ್ಣ. ದೊಡ್ಡ ಮರಿ. ಹಾ, ಸೇರಿಸ್ತಾವಣ. ನೋಡಿ ಸ್ನೇಹಿತರೆ, ಇದು ಏನೋ ಒಂದು ಒಳ್ಳೆ ಫ್ರೆಶ್ ನಾಟಿ ಮಟನ್ ಇದೆ, ರೆಡಿ ಆಗ್ತಾ ಇದೆ ಈಗ ಕಟಿಂಗ್ಗೆ. ನೋಡಿ 2 ಮರಿಯಿಂದ ಈಗ ಏನೋ ಒಂದು 35 kg ಬಂದಿರುವಂತದ್ದು. ಮಟನ್ 35 kg ಬಂದೈತೆ. ಹಾ, 37 ಅಣ್ಣ. ಇದೆಲ್ಲ ಮಟನ್ಗೆ ಲೆಕ್ಕನಾ? ಹಾ, ಇದೆಲ್ಲ ಮಟನ್ ಲೆಕ್ಕನೇ ಅಣ್ಣ. ಈಗ ಹಾಕೋದು ಮಾತ್ರ ಮಟನ್ ಲೆಕ್ಕ ಅಲ್ಲ. ದೊಮ್ಮೆ ಏನದೆಲ್ಲ ಏನದು ಅಣ್ಣ? ಇದು ಅಷ್ಟು ಮಾತ್ರ ಮಟನ್ ಲೆಕ್ಕ. ಹಾ, ಇದು ದೊಮ್ಮೆ. ಓಕೆ. ದೊಮ್ಮೆನ ಇದನ್ನ ಶ್ವಾಸಕೋಶ ಅಂತಾರೆ. ಓಕೆ, ದೊಮ್ಮೆ. ಹಾ, ಇದು ಹೇಳಿ. ಇದು ದೊಡ್ಡ ಕಳ್ಳು. ದೊಡ್ಡ ಕರಳದು. ಇದು ಸ್ಪಂಜು. ಒಂದು ಚೀಲ ಅಂತೀವಲ್ಲ, ಇದೇನೆ? ಇದೇ ಚೀಲ, ಇದೇ ಸ್ಪಂಜ್ ಹೇಳ್ಕೊಳ್ಳೋದು. ಓಕೆ, ಈಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀರಾ? ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಓಕೆ. ಏನು ಕಟ್ಟು ತೂಕ ಎಲ್ಲ ಎಷ್ಟು ಬರುತ್ತೆ ಇದು? ಕಟಿಂಗ್ ತೂಕ ಎಲ್ಲ ಹಾ, ಮಾಮೂಲಿ 1 kg ಬರುತ್ತೆ. 1.5 kg ಬರುತ್ತೆ. ಈಗ ಮಟನ್ ರೇಟ್ ಏನಾ ನಿಮ್ದು? ಇದೆಲ್ಲ ಒಂದೇ ರೇಟ್, ಲಂಸಮ್ ಒಂದೇ ರೇಟ್. ಒಂದೇ ಓಕೆ, ಲಂಸಮ್. ಸ್ನೇಹಿತರೆ ನೋಡಿ, ಎಲ್ಲ ಒಂದು ಮಿಕ್ಸ್ ಮಾಡಿ ಕೊಡ್ತಾ ಇರುವಂತದ್ದು. ಏನು ಕಟ್ಟುಕ್ಕೆ ಅಂತ ಹೇಳ್ತಾರೆ 720 ರೂಪಾಯಿ kg ನಾಟಿ ಫ್ರೆಶ್ ಮಟನ್. ಸೂಪರ್ ಆಗಿರ್ತದೆ, ಊಟ ಮಾಡಿ ನೋಡಿ ಅಂತ ಹೇಳ್ತಾ ಇದಾರೆ. ಸೊ ಏನ್ ಒಳ್ಳೆ ಚರ್ಬಿ ಕೂಡ ತೆಳುವಾಗಿ ಬಂದಿರುವಂತ ಲೋಕಲ್ ಹಳ್ಳಿಲ್ಲ ತೆಗ್ದಿರ ಸರ್. ಹಳ್ಳಿ ಬೈಲಲ್ಲಿ ಮೇಯ್ದಿರುವಂತ ಇವರು ಕಟ್ ಮಾಡಿ ಕೊಡ್ತಾ ಇರುವಂತದ್ದು. ಸೊ ನೀವೇನಾದ್ರೂ ಬೇಕು ಅಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಯೂಟ್ಯೂಬ್ ಮುಖಾಂತರ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಎಲ್ಲ ತಿಳ್ಕೊಡ್ತೀನಿ.
ಈಗ ಜೋರಾಗೆ. ಹಾ, ಎಷ್ಟು ಮಂದಿ ಐತೆ? 2 ಮರಿಯಿಂದ. ಓಕೆ, ಸೂಪರ್. ನಾಟಿ ಸ್ವಲ್ಪ ಹಿಡ್ಕೊಳ್ಳಿ ಸರ್ ಹಂಗೆ. ಹಾ, ಮಾತಾಡ್ತೀನಿ. ನೋಡಿ, ಈಗ ಅಣ್ಣವರು ಕಡಿಕೆ ಮಟನ್ ಕಡಿಕೆ ರೆಡಿ ಮಾಡ್ಕೊಂಡ್ ತಂದಿದ್ದಾರೆ. ಬಂಟು ತಂದಿದ್ದಾರೆ. 4 kg ಇಲ್ಲ ಏಯಪ್ಪ ನೋಡಿ ಸ್ನೇಹಿತರೆ, ಇದೆಲ್ಲ ಕಟ್ ಮಾಡಿ ಫ್ರೆಶ್ ಆಗಿ ಈಗ ನೆಕ್ಸ್ಟ್ ಪೀಸ್ ಕಟ್ಟಿಂಗ್ಗೆ ಹೋಗ್ತಾ ಇರುವಂಥದ್ದು. ಒಳ್ಳೆ ನಾಟಿ ಮಟನ್ನು ಫ್ರೆಶ್ ಆಗಿರ್ತದೆ. ಸೊ ನೋಡ್ತಾ ಇರ್ಬೋದು ನೋಡಿ, ಪೀಸ್ಗಳು ಕೂಡ ಎಷ್ಟು ತುಂಬಾ ಚೆನ್ನಾಗಿರ್ತದೆ. ಮುಡಿ ಹಾಕೊಂಡು ಹೇಳ್ತಾಗ ತೊಳ್ದಾಕೊಂಡ. ಓಕೆ, 250 ಇಂದ 300 ಜನ ಊಟ ಮಾಡ್ಬೋದು ಈ ನಾಟಿ ಮಟನ್ ಊಟದಲ್ಲಿ. 45 kg ಮಟನ್ ಇರುವಂಥದ್ದು. ಸೊ ನಾ ಎಲ್ಲ ಎಷ್ಟು ಜನ ಊಟ ಮಾಡ್ತಾರೆ ಎಲ್ಲವನ್ನು ತೋರಿಸ್ಕೊಡ್ತೀನಿ. ನೋಡಿ ಅಣ್ಣವ್ರು ಹೋಯ್ತವ್ರೆ. ಅಣ್ಣವ್ರ ಗಾಡಿಗೆ ಹಾಕ ಬರ್ಲಿ. ಇದೇ ವಿಡಿಯೋ ಆಯ್ತಾ? ಹುಷಾರ ತಗೋಣ. ಬ್ರೇಕ್ ಇಲ್ಲ ಅಣ್ಣ. ಬಿಗಿ ಸಿಕ್ತಾರ ನೆಲ ಅಡಿಕೆ ನಾಳೆ ಕಳಿಸ್ತೆ.
ತಿಂದು ಬೆಳೆದಿರೋ ಮರಿ ಒಳ್ಳೆ ಇನ್ನು ಜೋರ. ಹಳ್ಳಿ ಹುಳ್ಳಿಕಾಳು ತಿಂದು ಬೆಳೆದಿರೋ ಮರಿ. ಓಕೆ. ಈ ಮಟನ್ ತಿಂದ್ರೆ ಹೆಂಗಿರುತ್ತೆ ಗೊತ್ತ, ತುಪ್ಪ ತಿಂದಾಗುತ್ತೆ ಸರ್. ಹೌದಾ? ಹೌದು, ಸೂಪರ್. ಇದ್ರಲ್ಲಿ ಒಳ್ಳೆ ರೆಡ್ ಮೀಟ್ ಹೆಂಗೈತೆ ನೋಡಿ. ರೆಡ್ ಮೀಟ್ ಇದು. ರೆಡ್ ಮೀಟ್ ಸೂಪರ್ ಆಗೈತೆ. ಆದ್ರೆ ಇದೇನು ಇದಾಗಲ್ಲ, ಜಾಸ್ತಿ ಕೊಲೆಸ್ಟ್ರಾಲ್ ಬರಲ್ಲ ಇದ್ರಲ್ಲಿ ಹಳ್ಳಿ ಮರಿ. ಈಗ ಫಾರಂ ಮರಿಗೂ ಇದಕ್ಕೂ ವ್ಯತ್ಯಾಸ ಸರ್ ಅದ್ರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಬರುತ್ತೆ ಅಂತ, ಇದ್ರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಬರಲ್ಲ. ಓಕೆ. ತಿಂದ್ರೆ ಜೀರ್ಣ ಆಗುತ್ತೆ. ತಿಂದ್ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಟೇಸ್ಟ್ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬರೋದು. ಸೂಪರ್ ಬರುತ್ತೆ. ಊಟ ಮಾಡಿ ನೋಡಿ ಸರ್. ಹೌದು. ಊಟ ಮಾಡಿದ್ಮೇಲೆ ಹೇಳಿ. ಹಾ. ಇಲ್ಲ ಸರ್, ಈಗ ಏನು ಈ ಹಬ್ಬಕ್ಕೆ ಎಷ್ಟು ಮರಿ ಸಪ್ಲೈ ಮಾಡಿದ್ದಾರೆ ಸರ್ ಇವತ್ತು? ಸರ್ ಒಂದು 20 ಮರಿ ಮೇಲೆ ಸಪ್ಲೈ 20 ಮರಿ ಹೋಗಿದಾವೆ. ಎಲ್ಲ ನಾಟಿ ಮರಿನೇ? ಎಲ್ಲ ನಾಟಿ ಮರಿ ಸರ್. ನಲ್ಲಿ ಮೂಳೆ ಸರ್. ಓಕೆ. ನಲ್ಲಿ ಮೂಳೆ. ನಲ್ಲಿ ಮೂಳೆ ಅಂತಾರೆ ನೋಡಿ, ಯಾವ ತರ ನಲ್ಲಿ ಮೂಳೆ ಇಷ್ಟಪಡ್ತೀನಿ ನೋಡಿ ಸರ್, ತುಪ್ಪ ಹೆಂಗಿದೆ ನೋಡಿ. ಇದು ತುಪ್ಪ, ನಲ್ಲಿ ಮೂಳೆ. ನಲ್ಲಿ ಮೂಳೆ ತುಪ್ಪ ಸರ್, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಹೌದು. ಹಣ ಸುಂಗಿರಣ ಇಲ್ಲ, ನಲ್ಲಿ ಮೂಳೆ ಮಾತ್ರ ಹೊಡೆದಿರೋ ದಪ್ಪಾಗಿ. ಯಾವುದು? ಗಿಲ್ಲಿಗೆ ಇಷ್ಟ ನಲ್ಲಿ ಮೂಳೆ. ಓಕೆ. ಮಂಡ್ಯ ಗಿಲ್ಲಿ. ನೀವೇನಾದ್ರು ಗಿಲ್ಲಿ ಬಗ್ಗೆ ಇದು ಸಪೋರ್ಟ್ ಮಾಡಿದ್ರೆ ಯಾವ ತರ ಸರ್? ಗಿಲ್ಲಿಗೆ ನಾವು ಸಪೋರ್ಟ್ ಮಾಡೋದು ಸರ್. ಓಕೆ, ಸೂಪರ್. ಗಿಲ್ಲಿ ನಮ್ ನಲ್ಲಿಗೆ ಸಪೋರ್ಟ್ ಮಾಡಿದ್ರೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಓಕೆ, ಸೂಪರ್. ಓಕೆ. ಅಲ್ಲ, ನೀವು ಹಿಡ್ಕೊಳ್ಳಿ ಅಣ್ಣ, ಹಿಂಗೆ ಉದ್ದಕ್ಕೆ ಹಂಗೆ ಇಬ್ರು ಒಂದೇ ಸರಿ ಹಿಡ್ಕೊಳ್ಳಿ. ಹಂಗೆ ಹಿಡ್ಕೊಳ್ಳಿ, ಹಂಗೆ. ಹಂಗೆ ಸೂಪರ್. ಓಕೆ. ಆಲ್ಟ್ ಅದು. ಓಕೆ. ಆಲ್ಟು ಇದಕ್ಕೆ ಮಟನ್ಗೆ ಹೋಗ್ಬಿಡುತ್ತಾ ಸಾಂಬಾರ್? ಆಲ್ಟು ಮಟನ್ಗೆ ಹೋಗುತ್ತೆ ಸರ್, ಸಾಂಬಾರ್ಗೆ ಹೋಗುತ್ತೆ. ಇದೇನು ಗೊಜ್ಜಿಗೆ ಹೋಗಲ್ಲ ಅದು? ಗೊಜ್ಜಿಗೆ ಬೇಕು ಅಂದ್ರೆ ಹಾಕ್ಸ್ಕೊಬೋದು. ಅದು ಆಕ್ಚುಲಿ ಮಟನ್ಗೆ ಹಾಕ್ತಾರೆ. ಮಟನ್ಗೆ. ಹುಲಿನೇ ತೆಗಿತಾರಲ್ಲ ಫೋಟೋ ಇರುವ ಮಳೆ ಹುಲಿ ಸಾಕಿಲ್ಲ. ಹೇಳಿ. ಕತ್ತರಿ ಸಿರಾ ಸರ್. ಕತ್ತಿಸಿರ ಬಹಳ ಮೂಳೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಓಕೆ. ಇದು ಬಂದು ಫೈನಲ್ ಕಾರ್ಡ್. ಇದು ಒಂದು ಇರುತ್ತೆ, ಮೈದಿಗೂ ಇರುತ್ತೆ. ಈ ಫೈನಲ್ ಕಾರ್ಡ್ ಏನಾರ ಇದಾದ್ರೆ ಬಾಡಿ ಬ್ಯಾಲೆನ್ಸ್. ಗೊತ್ತು ಗೊತ್ತು ಕೆಂಚಪ್ಪ, ನಮ್ದು ನಾವು ಇದೀವ್ರಕ್ಲ ಸರ್. ಏನ್ ಮಾಡಿ ಡೇಟ್ ಕಡ್ದಾಗ ಬಂದಿ ನಾನು 3 ಮರಿಯ. ಹೇಳಿ ಸರ್, ಏನಿದು? ಸರ್ ಲಿವರ್ ಇದು. ಲಿವರ್. ಬೋಟಿಗೆ ಹಾಕ್ತೀರಾ, ಯಾಕೆ ಹಾಕ್ತೀರಾ? ಇದು ಮಟನ್ಗೆ ಹಾಕೋದು, ಮಟನ್ಗೆನೆ. ಮಟನ್ಗೆನೆ. ಬೋಟಿಗೂ ಹಾಕೋದು, ಮಟನ್. ಚೆನ್ನಾಗಿರ್ತದೆ ಇದು ಟೇಸ್ಟ್. ಸರ್ ಮಕ್ಕಳು ಕೂಡ ಇಷ್ಟಪಟ್ಟು ಎಲ್ಲ ಇಷ್ಟಪಟ್ಟು ತಿಂತಾರೆ ಇದು. ಮಟನ್ ಹಿಂಗೆ ಇರ್ಬೇಕು ಸರ್. ಮಟನ್ ಇರ್ಬೇಕು, ಬೆಂದೋಗುತ್ತೆ. ಬೋಟಿಗಾದ್ರೆ ಸಣ್ಣ ಹೊಡಿತೀರಾ? ಬೋಟಿಗಾದ್ರೆ ಸಣ್ಣ ಹೊಡಿತೀವಿ. ಬೋಟಿಗಾದ್ರೆ 5 ಪೀಸು, ಮಟನ್ಗಾದ್ರೆ 4 ಪೀಸ್. ಇದೇನ್ ಬೇಯಿಸ್ಬೇಕಾದ್ರೆ ಎಲ್ಲ ಮಟನ್ ಜೊತೆನೆ ಬೇಯಿಸ್ತೀರಾ? ಮಟನ್ ಜೊತೆ ಬೆಂದ್ರು ಬೇರೆ ಸರ್. ಏನು ಬೆಂದೋದ್ರು ಏನು ಇದಾಗಲ್ಲ, ಬೆಂಡು ತರ ಇರ್ತದೆ. ತಿನ್ನಕ್ ಮಾತ್ರ ತುಂಬಾ ಟೇಸ್ಟಿ ಆಗಿರ್ತದೆ. ಹೇಳಿ ಸರ್, ಇದೆಲ್ಲ ಏನ್ ಐಟಮ್ ಅಂತ ಕಟ್ ಮಾಡ್ತಾ ಇದೀರಾ? ಸರ್ ಇದು ದೊಮ್ಮೆ, ಅದೇ ಹೊಸ. ಹೌದು. ಇದನ್ನ ಬೋಟಿ. ಬೋಟಿಗೆ. ಓಕೆ. ಈ ಬೋಟಿಗೆ ಏನೇನು ಐಟಮ್ ಇರ್ತದೆ ಇದರಲ್ಲಿ? ಬೋಟಿಗೆ ಕೇಕಳಿ ಇರುತ್ತೆ, ದೊಮ್ಮೆ ಇರುತ್ತೆ, ಮತ್ತೆ ಸಣ್ಕಳಿ ಇರುತ್ತೆ. ಓಕೆ.
ಲಿವರ್ ಬೇಕಾದ್ರೆ ಹಾಕಬಹುದು, ಲಿವರ್ ಮಟನ್ಗೂ ಹಾಕ್ಬೋದು, ಬೋಟಿಗೂ ಎಲ್ಲಾನು ಈಗ ಏನೊಂದು ಬೋಟಿ ಪಲ್ಯ ಮಾಡುವಂತದ್ದು ಬೋಟಿ ಪಲ್ಯ, ಓಕೆ, ಬೋಟಿ ಗೊಜ್ಜು, ಬೋಟಿ ಗೊಜ್ಜು, ಕಾಳು ಗೊಜ್ಜುಗೆ ಏನ್ ಮುದ್ದೆ ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ, ಸೂಪರ್ ಆಗಿರುತ್ತೆ. ಸೂಪರ್ ಇರ್ತದೆ ನಾಟಿ ಬೋಟಿ ಗೊಜ್ಜು. ಬೋಟಿ ಗೊಜ್ಜು, ಓಕೆ, ಬೋಟಿ ಇರುತ್ತೆ, ದೊಡ್ಡ ದೊಡ್ಡಗಳಿರುತ್ತೆ. ಹೌದು, ಇದೆಲ್ಲ ತಿಂತಾ ಇದ್ರೆ ಇನ್ನು ತಿನ್ನೋಣ ಅನ್ಸುತ್ತೆ. ಸೂಪರ್ ಇರ್ತದೆ. ಮಟನ್ಗಿಂತ ಟೇಸ್ಟ್ ಬರುತ್ತೆ. ಮತ್ತೆ ಟೇಸ್ಟ್ ಬರ್ತದೆ. ಸೂಪರ್. ಸ್ವಲ್ಪ ಸಣ್ಣ ಹೊಡಿಬೇಕಷ್ಟೆ. ಹಾ ಹಾ ಹೌದು. ಸೊ ಸ್ನೇಹಿತರೆ, ಈ ಒಂದು ಫಂಕ್ಷನ್ ನಡೆದಿದ್ದು ಮಂಡ್ಯ ಜಿಲ್ಲೆ ಒಂದು ಕಂಬದಳ್ಳಿ ಒಂದು ಜಾತ್ರೆಯ ಒಂದು ಪ್ರಯುಕ್ತ. ಸೊ ಈ ರೀತಿ ನಿಮ್ಮ ಊರಲ್ಲಿ ಏನಾದರೂ ನಡೆದಿದ್ರೆ ಯಾವ ರೀತಿ ನೀವು ಒಂದು ಫಂಕ್ಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ.